ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಇವತ್ತು ಸೆನ್ಸೆಕ್ಸು 242 ಪಾಯಿಂಟ್ಸ್ ಗೇನ್ ಆಗಿ 61,275ನಲ್ಲಿ ಕ್ಲೋಸ್ ಆದರೆ ನಿಫ್ಟಿ 86 ಪಾಯಿಂಟ್ಸ್ ಗೇನ್ ಆಗಿ 18,050ನಲ್ಲಿ ಕ್ಲೋಸ್ ಆಗಿದೆ. ವೆರಸ್ ಬ್ಯಾಂಕ್ ನಿಫ್ಟಿ 82 ಪಾಯಿಂಟ್ಸ್ ಗೇನ್ ಆಗಿ 41,731ನಲ್ಲಿ ಕ್ಲೋಸ್ ಆಗಿದೆ. ಇವತ್ತು ಎಫ್ಐಸು ಇಂಡಿಯನ್ ಇಕ್ವಿಟಿ ಮಾರ್ಕೆಟಲ್ಲಿ 432 ಕ್ರೋರ್ಸ್ ಬೈ ಮಾಡಿದ್ರೆ ಡಿಐಸು 516 ಕ್ರೋರ್ಸ್ ಬೈ ಮಾಡಿದ್ದಾರೆ. ಇವತ್ತು ಮಾರ್ಕೆಟ್ ಪರ್ಟಿಕ್ಯುಲರಿ ನಿಫ್ಟಿ ಗಮನಿಸಿದ್ರೆ ಓಪನಿಂಗ್ ಆದಾಗಿಂದ ಮೀನ್ಸ್ ಫಸ್ಟ್ ಹಾಫ್ ಅನ್ ಅವರ್ ಆದಮೇಲೆಯಿಂದ ಆಲ್ಮೋಸ್ಟ್ 10 o'clock ಇಂದ ಆಫ್ಟರ್ನೂನ್ 2:45 ವರೆಗೂ ಮಾರ್ಕೆಟ್ನಲ್ಲಿ ಕಂಪ್ಲೀಟ್ ರೇಂಜ್ ಬೌಂಡ್ನೆಸ್ ಆಲ್ಮೋಸ್ಟ್ ಒಂದು 50 ಪಾಯಿಂಟ್ ರೇಂಜಲ್ಲಿ ನಿಫ್ಟಿ ಮೂವ್ ಆಗ್ತಾ ಬಂದಿದೆ. ಬಟ್ ಫ್ರಮ್ 230 ನಿಯರ್ಲಿ ಒಂದು 100 ಪಾಯಿಂಟ್ಸ್ ಮೂವ್ ಅಂತೂ ಒಂದು ವೋಲ್ಟೇಲಿಟಿ ಮೂವ್, ಒನ್ ಡೈರೆಕ್ಷನಲ್ ಮೂವ್ ನಮಗೆ ನಿಫ್ಟಿನಲ್ಲಿ ಕಾಣಿಸಿದೆ. ಬಟ್ ಬ್ಯಾಂಕ್ ನಿಫ್ಟಿ ಮಾತ್ರ ಓಪನಿಂಗಿಂದಾನು ಫಾಲ್ ಆಗೋದು, ಮತ್ತೆ ಗೇನ್ ಆಗೋದು, ಅಗೈನ್ ಫಾಲ್ ಆಗೋದು, ಒಂದು ವೋಲ್ಟೇಲಿಟಿ ಮೂವ್ ಓಪನಿಂಗಿಂದನೂ ಸ್ವಲ್ಪ ವೋಲ್ಟೇಲಿಟಿ ಬ್ಯಾಂಕ್ ನಿಫ್ಟಿನಲ್ಲಂತೂ ಕಾಣಿಸಿದೆ. ಮಾರ್ಕೆಟ್ ಬಗ್ಗೆ ಮಾತಾಡ್ಕೊಂಡ್ರೆ ಗ್ಲೋಬಲ್ ಮಾರ್ಕೆಟ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ ಇರೋವಂಥ ಅಪ್ಡೇಟ್ಸು. ಫ್ರೆಂಡ್ಸ್, ನಿನ್ನೆ ಈಕ್ವಿಟಿ ಮಾರ್ಕೆಟಲ್ಲಿ ಬಂದಿರೋಂಥ ರ್ಯಾಲಿ ಬ್ಯಾಕು ಒಂದು ಶಾರ್ಟ್ ಕವರಿಂಗ್ ಇದೆ ಅಂತ ಅನ್ಕೊಂಡಿದ್ವಲ್ವಾ, ಇದನ್ನು ಕನ್ಫರ್ಮ್ ಮಾಡ್ತಾ ಎಫ್ಐಎಸ್ ಡೇಟಾ ಕಾಣಿಸ್ತಾ ಇದೆ. ಪ್ರೀವಿಯಸ್ಲಿ ಇರುವಂಥ ಶಾರ್ಟ್ ಪೊಸಿಷನ್ಸು 82%ಇಂದ ಈಗ ನಿನ್ನೆ ಟ್ರೇಡಿಂಗ್ ಸೆಷನ್ನಲ್ಲಿ 73%ಗೆ ಡ್ರಾಪ್ ಆಗ್ತಿದೆ. ಇವತ್ತು ಎಫ್ಐಸು ಬೈ ಸೈಡ್ಗೆ ಬಂದಿದ್ದಾರೆ. ಒಂದು ಸಿಗ್ನಿಫಿಕೆಂಟ್ ಶಾರ್ಟ್ ಕವರಿಂಗು ನಿನ್ನೆ ಟ್ರೇಡಿಂಗ್ ಸೆಷನಲ್ಲಿ ಕಾಣಿಸಿದೆ. ಇವತ್ತು ಅವರು ಎಫ್ಐಸು ಬೈ ಸೈಡ್ಗೆ ಬಂದಿದ್ದಾರೆ. ಅದರಿಂದ ನಿನ್ನೆ ಮೂವ್ ನಾವು ಸ್ಟ್ರೈಟ್ ಅವೇ ಪಾಸಿಟಿವ್ ಅಲ್ಲದೆ ಒಂದು ಇವೆಂಟ್ಗೆ ಮುಂಚೆ ಇರುವಂಥ ಪೊಸಿಷನ್ನ ಲೈಟನ್ ಮಾಡೋಂಥ ಪ್ರಯತ್ನದಲ್ಲಿ ಎಫ್ಐಸ್ ಒಂದು ಶಾರ್ಟ್ ಕವರಿಂಗು ಸ್ಟಾಕ್ ಮಾರ್ಕೆಟ್ ಮೂವ್ ಥರ ಗಮನಿಸಬೇಕು. ಆದರೆ ಇವತ್ತು ಬಂದಿರೋಂಥ ಮೂವ್ ಮಾತ್ರ ನಾವು ಪಾಸಿಟಿವ್ ಆಗಿ ತಗೋಬೋದು. 18,000 ಮೇಲೆ ಕ್ಲೋಸ್ ಆಗ್ತಾ ಇರೋದು, ಪರ್ಟಿಕ್ಯುಲರ್ ಆಗಿ ಈ 17,950 to 970 ಆ 20 ಪಾಯಿಂಟ್ ರೇಂಜ್ನ ಅವಾಯ್ಡ್ ಮಾಡಿ ಅಂತ ಹೇಳಿದ್ದೀನಲ್ವಾ ಮಲ್ಟಿಪಲ್ ಟೈಮ್ಸು. ನಮಗೆ ತುಂಬ ಟೈಮ್ಸು ಅಲ್ವನೇ ಆ ಜಾಗದಲ್ಲಿ ನಿಫ್ಟಿ ಇವತ್ತು ರೆಸಿಸ್ಟೆಂಟ್ನ ಫೇಸ್ ಮಾಡಿ ಒನ್ಸ್ ಅದು ಬ್ರೇಕ್ ಆದಮೇಲೆ ನೀವು ಗಮನಿಸಿದ್ರೆ ಒಂದು ಸಿಗ್ನಿಫಿಕೆಂಟ್ ಮೂವ್ ನಮಗೆ ಕಾಣಿಸುತ್ತೆ. ನಿಯರ್ಲಿ 18,000 ಲೆವೆಲ್ಸ್ ಹತ್ರ ಮಾರ್ಕೆಟ್ ಕ್ಲೋಸ್ ಆಗ್ತಾ ಇರೋದು. ಓವರಾಲು ಇವತ್ತು ಮಾರ್ಕೆಟ್ನಲ್ಲಿ ಬಂದಿರೋಂಥ ಮೂವ್ ಬ್ಯಾಕು ಒಂದು ಸ್ಟ್ರೆಂತ್ ನೋಡ್ಬೋದು. ಅಂಡು ಎಫ್ಐಎಸ್ ಡೇಟಾ ನೀವು ಗಮನಿಸ್ತಾ ಇದ್ರಿ, ಲಾಸ್ಟ್ 3 ಕನ್ಸೆಕ್ಟಿವ್ ಸೆಷನ್ಸಿಂದಾನು ಅವರು ಬೈ ಸೈಡೇ ಬಂದಿದ್ದಾರೆ. ಅಂಡ್ ಓವರಾಲ್ ನಿನ್ನೆ ರಿಲೀಸ್ ಆಗಿರೋಂಥ CPI ಇನ್ಫ್ಲೇಷನ್ ಡೇಟಾ, US CPI ಇನ್ಫ್ಲೇಷನ್ ಡೇಟಾನು ಪ್ರೀವಿಯಸ್ ಟೈಮ್ಗಂದರೆ ಕಮ್ಮಿ ಬಂದಿದೆ. ಮೀನ್ಸ್ ಇನ್ಫ್ಲೇಷನ್ ಒಂದು ಟ್ರೆಂಡ್ ಅಂತೂ ಕಮ್ಮಿ ಆಗ್ತಿದೆ. ಅದು ಓವರಾಲ್ ಆಗಿ ಪಾಸಿಟಿವ್ ತಗೋಬೋದು. ಬಟ್ ಮಾರ್ಕೆಟ್ ಇನ್ನೂ ಕಮ್ಮಿ ಆಗುತ್ತೆ ಅಂತ ಅಂದ್ಕೊಂಡಿತ್ತು. ಆದರೆ ಅಷ್ಟಲ್ಲದೆ ಪ್ರೀವಿಯಸ್ ಟೈಮ್ ಜೊತೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಇನ್ಫ್ಲೇಷನ್ ಕಮ್ಮಿ ಆಗಿದೆ. ಫೆಡ್ ಅವ್ರಿಗೆ ಇನ್ನೂ ಇನ್ಫ್ಲೇಷನ್ ಪ್ರೊಜೆಕ್ಟರಿ ಇನ್ನೂ ಡೌನ್ ಸೈಡ್ ಇದೆ ಅನ್ನೋ ಒಂದು ಕಂಡೀಷನ್ನ ಫೆಡ್ ಅವ್ರಿಗೆ ರೆಪ್ರೆಸೆಂಟ್ ಮಾಡ್ತಿದೆ. ಬಟ್ ಈ ಇನ್ಫ್ಲೇಷನ್ ಡೇಟಾನ ಅಪ್ಡೇಟ್ ಆದಮೇಲೆ ಫೆಡ್ ಮೆಂಬರ್ಸ್ ಒಂದು ಮೀಟಿಂಗ್ನಲ್ಲಿ ಅವ್ರ ಸ್ಪೀಚ್ನಲ್ಲಿ ಅವ್ರು ಹೇಳ್ತಿರೋದು ಈ ಥರ ಕಮ್ಮಿ ಆಗ್ತಿದೆ ಅಂತ, ರೇಟ್ ಹೈಕ್ ಕಮ್ಮಿ ಮಾಡಬೇಕಾಗಿರೋವಂಥದ್ದು ಆರ್ ಜಾಸ್ತಿ ಮಾಡ್ತಿರೋವಂಥ ರೇಟ್ ಹೈಕ್ನ ಸ್ಟಾಪ್ ಮಾಡಬೇಕಾಗಿರೋಂಥ ನೀಡಿಲ್ಲ. ನಾವು ಇದೇ ಥರ ಜಾಸ್ತಿ ಮಾಡ್ತಾ ಬಡ್ಡಿ ರೇಟ್ಗಳನ್ನ ನಾವು ಅಂದ್ಕೊಂಡಿರೋಂಥ ಟಾರ್ಗೆಟ್ ಇನ್ಫ್ಲೇಷನ್ ತೊಗೊಂಬರ್ಬೇಕನ್ನೋ ಥರ ಈ ಟೈಮಲ್ಲಿ ನಾವು ಬ್ಯಾಕ್ ಏನಾದರೂ ಹೋದರೆ ಸ್ಟಾರ್ಟ್ ಮಾಡಿರೋಂಥ ಕೆಲಸ ಅರ್ಧದಲ್ಲಿ ಬಿಟ್ಟು ಹೋಗೋ ಥರ ಆಗತ್ತೆ ಅನ್ನೋ ಥರ ಫೆಡ್ ಮೆಂಬರ್ಸ್ ಮಾತಾಡಿದ್ದಾರೆ. ಬಟ್ ಫೆಡ್ ಚೇರ್ಮನ್ ಅವರಲ್ಲ, ಫೆಡ್ ಮೆಂಬರ್ಸ್ ಮಾತ್ರನೇ ಮಾತಾಡಿದ್ದಾರೆ. ಇವತ್ತು ನಮಗೆ US ರಿಲೇಟೆಡ್ ಆಗಿ ರಿಟೇಲ್ ಸೇಲ್ಸ್ ಡೇಟಾ ಬರುತ್ತೆ. ನಿನ್ನೆ ನಮಗೆ CPI ಇನ್ಫ್ಲೇಷನ್ ಡೇಟಾಯಿಂದ ಎಕಾನಮಿನಲ್ಲಿ ಇನ್ಫ್ಲೇಷನ್ ಎಷ್ಟಿದೆ ಅಂತ ಅರ್ಥ ಆಗಿದೆ. ಇವತ್ತು ಬರುವಂಥ ರಿಟೇಲ್ ಸೇಲ್ಸ್ ಡೇಟಾ ಎಕಾನಮಿ ಹೇಗಿದೆ ಅನ್ನೋದು ಅರ್ಥ ಆಗುತ್ತೆ. ಬಟ್ ಇಂಪಾರ್ಟೆಂಟ್ ಇವೆಂಟ್ ಅಂತೂ ನಮಗೂ ನಿನ್ನೆ ಬಂದಿರೋಂಥ CPI ಇನ್ಫ್ಲೇಷನ್ ಡೇಟಾ. ಅದರಿಂದ ಇದು ಸ್ವಲ್ಪ ಸ್ಟೇಬಲ್ ಆಗಿ ಎಕ್ಸ್ಪೆಕ್ಟೆಡ್ ಲೈನಲ್ಲಿ ಬರ್ತಾ ಇರೋದು ಫೆಡ್ ಅವ್ರ ಮೇಲೆ ಪ್ರೆಷರ್ ಅಂತೂ ಕ್ರಿಯೇಟ್ ಮಾಡಲ್ಲ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು ಶೇರ್ ಮಾಡಿರೋಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ನ ಲೈಕ್ ಮಾಡಿ. ನೆಕ್ಸ್ಟು MCX ಬಗ್ಗೆ ಮಾತಾಡ್ಕೊಳ್ಳೋಣ. ಫ್ರೆಂಡ್ಸ್, ಕಮಾಡಿಟಿನಲ್ಲಿ ಟ್ರೇಡ್ ಮಾಡೋರಿಗೆ ಮೋಸ್ಟ್ ಆಫ್ ದಿ ಟ್ರೇಡರ್ಸ್ಗೆ ಇದೊಂದು ಐಡಿಯಾ ಇರುತ್ತೆ. ಕಮಾಡಿಟೀಸ್ ಅಂದ ತಕ್ಷಣ ಮೋಸ್ಟ್ಲಿ ನಮಗೆ ಜ್ಞಾಪಕ ಬರೋದು ಕ್ರೂಡ್ ಆಯಿಲ್ ಆದಮೇಲೆ ಗೋಲ್ಡ್, ಸಿಲ್ವರ್, ನ್ಯಾಚುರಲ್ ಗ್ಯಾಸ್ ಇವೆಲ್ಲ ಕಾಣಿಸ್ತಾ ಇರುತ್ತಲ್ಲ. ಸೊ ಕಮಾಡಿಟೀಸಲ್ಲಿ ಪರ್ಟಿಕ್ಯುಲರ್ ಆಗಿ MCXಲ್ಲಿ ಟ್ರೇಡ್ ಮಾಡೋದ್ರಲ್ಲಿ ಟಾಪ್ನಲ್ಲಿರುವಂಥದ್ದು ಕ್ರೂಡ್ ಆಯಿಲ್ ಹಾಗೆ ನ್ಯಾಚುರಲ್ ಗ್ಯಾಸ್. ಇದರ ರಿಲೇಟೆಡ್ ಆಗಿ ವ್ಯಾಲ್ಯೂಮ್ಸು ಆ್ಯಂಡ್ ಟ್ರೇಡಿಂಗ್ಸ್ ಕಾಣಿಸ್ತಾ ಇರುತ್ತಲ್ವಾ. ಈಗ ಇದನ್ನು NSE ಅವರು ಕ್ಯಾಪ್ಚರ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಇಲ್ಲಿ ನಿಮಗೆ NSE ಅವರು CME ಗ್ರೂಪ್ ಅವ್ರ ಜೊತೆ WTI ಕ್ರೂಡ್ ಆಯಿಲ್ ಕಾಂಟ್ರಾಕ್ಟ್ಸು ಆ್ಯಂಡ್ ನ್ಯಾಚುರಲ್ ಗ್ಯಾಸ್ ಕಾಂಟ್ರಾಕ್ಟ್ ರಿಲೇಟೆಡ್ ಆಗಿ ಅಗ್ರಿಮೆಂಟ್ನ ಮಾಡ್ಕೊಂಡಿರೋ ಥರ ಡೇಟಾ ಕಾಣಿಸ್ತಾ ಇದೆ. ಇದನ್ನು ಸಿಂಪ್ಲಿಫೈ ಮಾಡಿ ನೋಡಿದ್ರೆ MCX ಅವ್ರಿಗೆ ಈ ಕ್ರೂಡ್ ಆಯಿಲ್ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ ರಿಲೇಟೆಡ್ ಆಗಿ ಬಿಸ್ನೆಸ್ ಮಾಡಬೇಕಂದ್ರೆ ಯಾವ ಕಾಂಟ್ರಾಕ್ಟ್ ಆದರೆ ಅಗ್ರಿಮೆಂಟ್ ಆದರೆ ಬೇಕಾಗಿದೆ ಅಲ್ವಾ, ಆ ಅಗ್ರಿಮೆಂಟ್ ಈಗ NSE ಅವರು ಮಾಡ್ಕೊಂಡಿರೋ ಥರ NSE ಅವರು ಅಪ್ಕಮಿಂಗ್ ಟೈಮ್ಸಲ್ಲಿ ನ್ಯಾಚುರಲ್ ಗ್ಯಾಸು ಡೆರಿವೇಟಿವ್ಸ್ ರಿಲೇಟೆಡ್ ಆಗಿ ಫುಲ್ ಫೆಡ್ಜ್ ಆಗಿ ಅವರು ಟ್ರೇಡಿಂಗ್ ಸರ್ವಿಸಸ್ನ ಕ್ಲೈಂಟ್ಗೆ ಪ್ರೊವೈಡ್ ಮಾಡಬೇಕನ್ನೋ ಥರ ಬರ್ತಿರೋಂಥ ಈ ಸ್ಪೆಕ್ಯುಲೇಷನ್ ಸ್ಟಾಕ್ಸ್ನಲ್ಲಿ ಇವತ್ತು ಸಡನ್ ಆಗಿ MCX ಸ್ಟಾಕ್ ಫಾಲ್ಗೆ ಕಾರಣವಾಗಿದೆ. MCX ಅವ್ರು ಮಾಡ್ತಿರೋಂಥ ಮೇನ್ ಕೋರ್ ಸೆಗ್ಮೆಂಟ್ ಆಗಿರೋಂಥ ಕ್ರೂಡ್ ಆಯಿಲ್ ಆ್ಯಂಡ್ ನ್ಯಾಚುರಲ್ ಗ್ಯಾಸು ಈ ಸೆಗ್ಮೆಂಟಲ್ಲಿ NSE ಅವರು ಎಂಟರ್ ಆಗ್ತಾ ಇದ್ದಾರೆ ಅಂತ ಬಂದಿರೋಂಥ ಈ ಅಪ್ಡೇಟು
NSEನಲ್ಲಿ ಆಲ್ರೆಡಿ ಈಕ್ವಿಟಿ ಡೆರಿವೇಟಿವ್ಸ್ ಇಂಡೆಕ್ಸ್ ರಿಲೇಟೆಡ್ ಆಗಿ ಡೆರಿವೇಟಿವ್ಸ್ ಆಲ್ರೆಡಿ ಜಾಸ್ತಿ ಜನನೇ ಟ್ರೇಡ್ ಮಾಡ್ತಾನೆ ಇರ್ತಾರೆ. ಅದರಿಂದ ಇಲ್ಲೇ ನಮಗೆ ಕ್ರೂಡ್ ಆಯಿಲ್ ಅಂಡ್ ನ್ಯಾಚುರಲ್ ಗ್ಯಾಸ್ ಕಾಂಟ್ರಾಕ್ಟ್ಸು ಮಲ್ಟಿಪಲ್ ಕಾಂಟ್ರಾಕ್ಟ್ಸು ಒಂದಲ್ಲ ಮಲ್ಟಿಪಲ್ ಕಾಂಟ್ರಾಕ್ಟ್ಸು ಸಿಗ್ತಾ ಇದ್ರೆ MCXನ ಟ್ರೇಡ್ ಮಾಡೋರು ಜನ ಕಮ್ಮಿ ಆಗತ್ತಲ್ವಾ. ಅದರಿಂದ ಡೆಫಿನೆಟ್ಲಿ ಇದು MCXಗೆ ಒಂದು ಥ್ರೆಟ್ ಆಗಿ ಕಾಣಿಸ್ತಾ ಇದೆ. ಬಟ್ ಇದು ಎಷ್ಟು ದೊಡ್ಡ ಥ್ರೆಟ್ ಅನ್ನೋದು ಫ್ಯೂಚರ್ ನಾವು ಅಬ್ಸರ್ವ್ ಮಾಡಬೇಕಾಗಿದೆ. ಮೀನ್ಸ್ MCX ಅವರು ಮೇಂಟೈನ್ ಮಾಡ್ತಿರೋಂಥ ಪ್ಲಾಟ್ಫಾರ್ಮು ಆ ಲಿಕ್ವಿಡಿಟಿ ಬೈಯರ್ಸ್ ಅಂಡ್ ಸೆಲ್ಲರ್ಸ್ ಇಂಟ್ರೆಸ್ಟ್ನ NSE ಅವರು ಕ್ರಿಯೇಟ್ ಮಾಡ್ತಾರಾ ಇಲ್ವಾ ಅನ್ನೋದು ಒಂದು ಕ್ವಶನ್ ಮಾರ್ಕ್. ಈಗ ಇಫ್ ಒಂದು ವೇಳೆ NSE ಅವರು ಅದನ್ನು ಕ್ರಿಯೇಟ್ ಮಾಡ್ತಾ ಇದ್ರೆ ದೆನ್ ಡೆಫಿನೆಟ್ಲಿ ಇದು MCX ರಿಲೇಟೆಡ್ ಆಗಿ ಒಂದು ಥ್ರೆಟ್ ಆಗುತ್ತೆ. ಅದರಿಂದ MCX ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡಿರೋ ಪ್ರತಿಯೊಬ್ಬರೂ ಈ ಅಪ್ಡೇಟ್ ರಿಲೇಟೆಡ್ ಆಗಿ NSE ಅವರು ಫರ್ದರ್ ಡೆವಲಪ್ಮೆಂಟ್ಸ್ನ ಅಂಡ್ ಫರ್ದರ್ ಅವರ ವ್ಯಾಲ್ಯೂಮ್ಸ್ ಅಂಡ್ ಲಿಕ್ವಿಡಿಟಿನ ತಪ್ಪದೇ ಗಮನಿಸಬೇಕಾಗತ್ತೆ. ಫಾರ್ MCXಗೆ ಇದೊಂದು ಡೆಫಿನೆಟ್ಲಿ ಒಂದು ಕೀ ಟ್ರಿಗರ್ ಆಗುತ್ತೆ. ನೆಗೆಟಿವ್ ಆಗಿ ಅಪ್ಕಮಿಂಗ್ ಟೈಮ್ಸಲ್ಲಿ ಇದು ಡೆಫಿನೆಟ್ಲಿ MCX ಸ್ಟಾಕಲ್ಲಿ ಟ್ರೇಡ್ ಮಾಡೋರು ಮಸ್ಟ್ ಅಂಡ್ ಶುಡ್ ಗಮನಿಸಬೇಕಾಗಿರೋಂಥ ಇವೆಂಟ್. ಬಿಕಾಸ್ ಕ್ರೂಡ್ ಆಯಿಲ್ ಅನ್ನೋದು ನ್ಯಾಚುರಲ್ ಗ್ಯಾಸ್ ಅನ್ನೋದು ಚಿಕ್ಕ ಚಿಕ್ಕ ಕಾಂಟ್ರಾಕ್ಟ್ಸ್ ಏನೂ ಅಲ್ಲ, ತುಂಬ ಬಿಗ್ ವ್ಯಾಲ್ಯೂಮ್ಸು ಜಾಸ್ತಿ ಪರ್ಸೆಂಟೇಜ್ ಲಾಭ ಅಂಡ್ ಟ್ರೇಡಿಂಗ್ ವ್ಯಾಲ್ಯೂಮ್ಸ್ನ ತರುವಂಥ ಕಾಂಟ್ರಾಕ್ಟ್ಸ್. ಅದರಿಂದ NSE ಅವರು ಒಂದು ಮೋನೋಪಲಿ ಬಿಸ್ನೆಸ್ ಮಾಡ್ತಿರೋಂಥ ಲಾರ್ಜೆಸ್ಟ್ ಎಕ್ಸ್ಚೇಂಜ್ ಇನ್ ಇಂಡಿಯಾ ಈಗ ಈ ಸೆಗ್ಮೆಂಟಲ್ಲೂ ಇವರು ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಬರ್ತಿರೋಂಥ ಈ ಅಪ್ಡೇಟ್ಸು ನಾವು MCX ರಿಲೇಟೆಡ್ ಆಗಿ ನೆಗೆಟಿವ್ ಆಗಿ ತಗೋಬೇಕಾಗತ್ತೆ. ಬಟ್ ಇನ್ ಫ್ಯೂಚರ್ ಇದರ ಡೆವಲಪ್ಮೆಂಟ್ ಹೇಗಿರುತ್ತೆ, ಇದರಲ್ಲಿ ಟ್ರೇಡಿಂಗ್ ವ್ಯಾಲ್ಯೂಮ್ಸ್ ಅಂಡ್ ಲಿಕ್ವಿಡಿಟಿ ಹೇಗಿರುತ್ತೆ ಅನ್ನೋದು MCX ಇನ್ವೆಸ್ಟರ್ಸು ಗಮನಿಸಬೇಕಾಗತ್ತೆ. ನೆಕ್ಸ್ಟು EKI ಎನರ್ಜಿ ಸರ್ವಿಸಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ರೀಸೆಂಟ್ ಡೇಸಲ್ಲಿ ನೀವು ಗಮನಿಸ್ತಾ ಇದ್ದೀರಾ ಒನ್ ಡೈರೆಕ್ಷನಲ್ ಆಗಿ ಫಾಲ್ ಆಗ್ತಾ ಲಾಸ್ಟ್ 5 ಟ್ರೇಡಿಂಗ್ ಸೆಷನ್ನಲ್ಲಿ 45% ಅಂಡ್ ಆಲ್ ಟೈಮ್ ಹೈಸಿಂದ ಆಲ್ಮೋಸ್ಟ್ 80% ಫಾಲ್ ಆಗಿರೋವಂಥ EKI ಎನರ್ಜಿ ಸರ್ವಿಸಸ್ ರಿಲೇಟೆಡ್ ಆಗಿ ಇನ್ನೊಂದು ಅಪ್ಡೇಟ್ ಕಾಣಿಸಿದೆ. ಇವತ್ತು ಮಾರ್ನಿಂಗು ಅರೌಂಡ್ ಮಾರ್ನಿಂಗ್ 9-11 AM ಎಕ್ಸ್ಚೇಂಜಸ್ಗೆ ಮ್ಯಾನೇಜ್ಮೆಂಟ್ ಒಂದು ಇಂಪಾರ್ಟೆಂಟ್ ಕ್ಲಾರಿಫಿಕೇಷನ್ನ ಅಪ್ಡೇಟ್ ಮಾಡಿದ್ದಾರೆ. ಇಷ್ಟಕ್ಕೂ ಈ ಕ್ಲಾರಿಫಿಕೇಷನ್ ಯಾವ್ದು ರಿಲೇಟೆಡ್ ಆಗಿ ಇವರು ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರಲ್ವಾ, ಆ ರಿಸಲ್ಟ್ಸ್ ಪೋಸ್ಟ್ ಮಾಡಿರೋಂಥ ಪಾಯಿಂಟಲ್ಲಿ ಆಡಿಟರ್ಸು ಕ್ವಾಲಿಫೈಡ್ ರಿಪೋರ್ಟ್ನ ಇಶ್ಯೂ ಮಾಡಿದ್ದಾರೆ. ಇದು ನಿನ್ನೆ ಕ್ವಾಲಿಫೈಡ್ ಆ್ಯಂಡ್ ಅನ್ಕ್ವಾಲಿಫೈಡ್ ರಿಪೋರ್ಟ್ಸ್ ಅಂತ ಏನು ಅಂತ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೇನೆ. ಇಫ್ ನೀವು ಒಂದು ಕಂಪನಿನ ರನ್ ಮಾಡ್ತಾ ನೀವು ಇಶ್ಯೂ ಮಾಡ್ತಿರೋಂಥ ರಿಸಲ್ಟ್ಸ್ ಎಲ್ಲನೂ ಸರಿಯಾಗೇ ಇದೆ ಅಂತ ಆಡಿಟರ್ಸು ಭಾವಿಸ್ತಾ ಇದ್ದರೆ ಅದರಲ್ಲಿ ಯಾವ ಥರ ಚೇಂಜಸ್ಸು ಮಾಡಬೇಕಾಗಿಲ್ಲ ನೀಡಿಲ್ಲ ಅಂತ ಅಂದರೆ ಅದು ಅನ್ಕ್ವಾಲಿಫೈಡ್ ರಿಪೋರ್ಟ್. ಇಫ್ ನೀವು ಒಂದು ಬಿಸ್ನೆಸ್ ಮಾಡ್ತಾ ನೀವು ಕೊಟ್ಟಿರೋಂಥ ನಂಬರ್ಸ್ನಲ್ಲಿ ಪಬ್ಲಿಷ್ ಮಾಡಿರೋಂಥ ನಂಬರ್ಸಲ್ಲಿ ಆಡಿಟರ್ಸು ಮಿಸ್ಟೇಕ್ಸ್ನ ತೋರಿಸ್ತಾ ಈ ಚೇಂಜಸ್ ನಾವು ಗಮನಿಸಿದ್ದೀವಿ, ಇವ್ರು ಹೇಳ್ತಿರೋಂಥ ನಂಬರ್ಸು ಇವು ರಿಯಾಲಿಟಿ ನಂಬರ್ಸ್ ಅನ್ನೋ ಥರ ಅವ್ರೇನಾದರೂ ಚೇಂಜಸ್ ಮಾಡ್ತಾ ಇದ್ದರೆ ಅದನ್ನು ಕ್ವಾಲಿಫೈಡ್ ರಿಪೋರ್ಟ್ ಅಂತಾರೆ. ಸೊ ಕ್ವಾಲಿಫೈಡ್ ರಿಪೋರ್ಟ್ ನಾವು ನೆಗೆಟಿವ್ ಆಗೇ ನೋಡಬೇಕಾಗತ್ತೆ. ಆ ಥರದ್ದು ಕ್ವಾಲಿಫೈಡ್ ರಿಪೋರ್ಟ್ನ EKI ಎನರ್ಜೀಸ್ ಅವ್ರಿಗೆ ಸಂಬಂಧಿಸಿರುವ ಹೊಸದಾಗಿ ಬಂದಿರೋಂಥ ಆಡಿಟರ್ಸ್ ಹೇಳ್ತಾ ಇರೋದು. ಅದಕ್ಕಂದರೆ ಅವರ ರೆವೆನ್ಯೂಸ್ ಲಾಸ್ಟ್ 9 months ರಿಲೇಟೆಡ್ ಆಗಿ 14% ಕಮ್ಮಿ ಇರಬೇಕನ್ನೋ ಥರ, ಪ್ರಾಫಿಟಬಿಲಿಟಿ 30% ಹತ್ರ ಕಮ್ಮಿ ಇರಬೇಕನ್ನೋ ಥರ ಅವ್ರು ಹೇಳ್ತಾ ಇರೋದು. ಲಾಸ್ಟ್ 9 monthsಯಿಂದಾನೇ ಹೀಗಿದೆ ಅಂದರೆ ಮತ್ತೆ ಸ್ಟಾರ್ಟಿಂಗಿಂದಾನು ಕಂಪನಿ ಸ್ಟಾರ್ಟ್ ಮಾಡಿದಾಗಿಂದಾನು ಬೇರೆ ಬೇರೆ ಆಡಿಟರ್ಸು ಚೇಂಜ್ ಆಗ್ತಾ ರಿಸೈನ್ ಮಾಡ್ತಾ ಬಂದಿದ್ರಲ್ವಾ, ಅದರಿಂದ ಆ ನಂಬರ್ಸಲ್ಲೂ ಏನಾದರೂ ಚೇಂಜಸ್ ಇದೆಯಾ ಅಂತ ಒಂದು ಕ್ವಶನ್ ಮಾರ್ಕು ಸ್ಟಾಕು ಕಂಟಿನ್ಯೂಸ್ ಫಾಲ್ಗೆ ರೀಸನ್ ಅನ್ನೋ ಥರ ಕಾಣಿಸ್ತಾ ಇದೆ. ಪ್ರೀವಿಯಸ್ ಟೈಮಲ್ಲೂ ಆಡಿಟರ್ಸ್ ರೈಸ್ ಮಾಡಿದ್ದು 2 ಇಂಪಾರ್ಟೆಂಟ್ ಕ್ವಶನ್ಸ್. ಒಂದು, ಯಾವ ಲಾಜಿಕ್ಕಿಂದ ಆದರೆ ನಮಗೆ ರೆವೆನ್ಯೂಸ್ ಬಂದಿದೆ, ಈ ಮಾರ್ಜಿನ್ಸ್ ಪ್ರಾಫಿಟಬಿಲಿಟಿ ಅಂತ ಹೇಳ್ತಿದಾರಲ್ವಾ, ಅದು ಇಂಡಿಯಾಸು 115 ಸ್ಟ್ಯಾಂಡರ್ಡ್ ಪ್ರಕಾರ ಮೀನ್ಸ್ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಪ್ರಕಾರ ಅದು ಸರಿ ಇಲ್ಲ ಅಂತ ಇವರು ರಾಂಗ್ ಅಕೌಂಟಿಂಗ್ ಪಾಲಿಸಿನ ಫಾಲೋ ಆಗ್ತಾ ಇರಬೇಕಾಗಿರೋದ್ರೂ ಜಾಸ್ತಿ ರೆವೆನ್ಯೂಸ್ನ ತೋರಿಸ್ತಾ ಇದ್ದಾನೆ ಅನ್ನೋ ಥರ ಇವರು ಮೆನ್ಷನ್ ಮಾಡಿದ್ದಾರೆ. ಇನ್ನೊಂದು, ಎರಡನೇದು, ಇವರು ಯಾವುದಾದ್ರೆ ಕಾರ್ಬನ್ ಕ್ರೆಡಿಟ್ಸ್ನ ಅವ್ರ ಕಸ್ಟಮರ್ಸ್ಗೆ ಡೆಲಿವರಿ ಮಾಡಬೇಕಾಗಿದೆ ಅಲ್ವಾ, ಅದು ಆನ್ ಟೈಮ್ ಡೆಲಿವರಿ ಮಾಡ್ತಿಲ್ಲ, ಅದೂ ಇವರು ಡೆಲಿವರಿ ಆಗಿರೋ ಥರ ಇವರು ಬಿಸ್ನೆಸ್ನಲ್ಲಿ ಅಪ್ಡೇಟ್ ಮಾಡ್ತಿದ್ದಾರೆ. ಆ್ಯಕ್ಚುಲಿ ಕಾರ್ಬನ್ ಕ್ರೆಡಿಟ್ಸ್ ಅಂದರೆ ಏನು ಫ್ರೆಂಡ್ಸ್, ಇವರು ಕ್ಲೈಮೇಟ್ ಚೇಂಜ್, ಕಾರ್ಬನ್ ಕ್ರೆಡಿಟ್ಸ್ನ ಅಂಡ್ ಸಸ್ಟೈನಬಿಲಿಟಿ ಸೊಲ್ಯೂಷನ್ಸ್ ರಿಲೇಟೆಡ್ ಆಗಿ ಬಿಸ್ನೆಸ್ ಮಾಡ್ತಾ ಇರ್ತಾರೆ. ಲೈಕ್ ಆಚೆ ಕಂಪನೀಸು ಕ್ರಿಯೇಟ್ ಮಾಡೋಂಥ ಕಾರ್ಬನ್ ಇರುತ್ತಲ್ವ, ಆಚೆ ಪೊಲ್ಯೂಷನ್ ಕ್ರಿಯೇಟ್ ಮಾಡ್ತಾ ಇರ್ತಾರಲ್ವ, ಅದನ್ನು ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ, ಸಸ್ಟೈನಬಿಲಿಟಿ ಜಾಸ್ತಿ ಮಾಡೋದಕ್ಕೋಸ್ಕರ ಅದರ ರಿಲೇಟೆಡ್ ಆಗಿ ಕಾರ್ಬನ್ ಕ್ರೆಡಿಟ್ಸ್ನ ಕಂಪನೀಸ್ಗೆ ಸೆಲ್ ಮಾಡ್ತಾ ಇರ್ತಾರೆ. ಆ್ಯಂಡ್ ಪ್ರೀವಿಯಸ್ಲಿ ಆರೋಪ ಮಾಡಿದ ಹಾಗೆ 2 ರೀಸನ್ಸ್ ಆಡಿಟರ್ಸ್ ಹೇಳಿದಾರಲ್ವ, ಅದರ ರಿಲೇಟೆಡ್ ಆಗಿ ಇಮಿಡಿಯೇಟ್ ಆಗಿ ಇವರು ರೆಸ್ಪಾನ್ಸ್ ಆಗಿದ್ದಾರೆ ಕಂಪನಿಯವರು. ಇವತ್ತೂ ಸ್ಟಾಕು ರೀಸೆಂಟ್ ಡೇಸ್ ಅಂತ ನೋಡ್ತಾ ಇದ್ರೆ 20%, 10% ಲೋಯರ್ ಸರ್ಕ್ಯೂಟ್ನಲ್ಲಿ ಹಿಟ್ ಮಾಡ್ತಾ ಇರೋದು. ಸೊ ಅಗೈನ್ ಇದರಲ್ಲಿ ಇವರು ಮೆನ್ಷನ್ ಮಾಡ್ತಿರೋದು ಇವರ ರೆವೆನ್ಯೂಸ್ ರಿಲೇಟೆಡ್ ಆಗಿ, ಕಾರ್ಬನ್ ಕ್ರೆಡಿಟ್ ಡೆಲಿವರಿ ರಿಲೇಟೆಡ್ ಆಗಿ ಇವರು ಯಾವುದಾದ್ರೂ ಮೆನ್ಷನ್ ಮಾಡಿದಾರಲ್ವ ಆಡಿಟರ್ಸು, ಅದು ಇವರ ಬಿಸ್ನೆಸ್ ಆಧಾರವಾಗಿ ಇವರು ಕರೆಕ್ಟಾಗೇ ಮಾಡಿರೋ ಥರ. ಸೊ ಬೇರೆ ಕಂಪ್ನೀಸ್ ಥರ ಅಲ್ಲದೆ ಇವರ ಕಂಪನೀಸ್ ರಿಲೇಟೆಡ್ ಆಗಿ ರೆವೆನ್ಯೂ ಮಾಡಲು ಆ್ಯಂಡ್ ಈ ಕಾರ್ಬನ್ ಕ್ರೆಡಿಟ್ ಡೆಲಿವರಿ ಸಿಸ್ಟಮ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದರ ರಿಲೇಟೆಡ್ ಆಗಿ ರಿಲೀಸ್ ಆಗಿರೋಂಥ ರೆವೆನ್ಯೂಸ್ ಅಂಡ್ ಕಾರ್ಬನ್ ಕ್ರೆಡಿಟ್ಸ್ ರಿಲೇಟೆಡ್ ಆಗಿ ಎಕ್ಸ್ಪ್ಲನೇಷನ್ ಕೊಡ್ತಿದ್ರು ಮಾರ್ಕೆಟಲ್ಲಿ ಮಾತ್ರ ಸ್ವಲ್ಪನೂ ಸೆಲ್ಲಿಂಗ್ ಪ್ರೆಷರ್ನಂತೂ ಕೂಲ್ ಆಫ್ ಮಾಡೋಕ್ಕೆ ಆಗಲಿಲ್ಲ. ಬಿಕಾಸ್ ರೀಸೆಂಟ್ ಆಗಿರೋಂಥ ಕಾರ್ಪೊರೇಟ್ ಆ್ಯಕ್ಷನ್ಸ್ ಎಲ್ಲನೂ
ಕನ್ಸಲ್ಟೇಷನ್ಗೆ ತಗೊಂಡ್ರೆ ಸ್ಟಾಕ್ ಮಾರ್ಕೆಟಲ್ಲಿ ಇವರು ಬಂದಿದ್ದು 40 ರುಪೀಸ್ನಲ್ಲಿ. ಆ್ಯಂಡ್ ಕೇವಲ ಇವರು ಪಬ್ಲಿಷ್ ಮಾಡ್ತಿರೋಂಥ ನಂಬರ್ಸು ಆ್ಯಂಡ್ ಇದೊಂದು ಯೂನಿಕ್ ಬಿಸ್ನೆಸ್ ಅನ್ನೋ ಒಂದು ನೇಮಿಂದಾನೇ ಮಲ್ಟಿಬ್ಯಾಗರ್ ರಿಟರ್ನ್ಸ್ ಕ್ರಿಯೇಟ್ ಆಗಿದೆ. ಅದರಿಂದ ಈ ಸ್ಟಾಕ್ಸ್ ರಿಲೇಟೆಡ್ ಆಗಿ ಒಂದು ಹ್ಯೂಜ್ ಡಿಮ್ಯಾಂಡು ತುಂಬ ಟೈಮ್ವರೆಗೂ ನಡೀತಾ ಬಂದಿದೆ ಅಲ್ವಾ. ಆ್ಯಂಡ್ ರೀಸೆಂಟಾಗಿ ಅದಾನಿ ಇಶ್ಯೂ ಆದಮೇಲೆ ಇಷ್ಟೊಂದು ರ್ಯಾಲಿ ಆಗಿರೋ ಸ್ಟಾಕ್ಸ್ ರಿಲೇಟೆಡ್ ಆಗಿ ಕ್ರಿಯೇಟ್ ಆಗ್ತಿರೋಂಥ ನೆಗೆಟಿವಿಟಿ ಆ್ಯಂಡ್ ಇದೇ ಟೈಮಲ್ಲಿ ಆಡಿಟರ್ಸ್ ರಿಪೋರ್ಟು ಪರ್ಟಿಕ್ಯುಲರ್ ಆಗಿ ಇವರ ನಂಬರ್ಸ್ ರಿಲೇಟೆಡ್ ಆಗಿ ನೆಗೆಟಿವ್ ಆಗಿ ಹೇಳ್ತಾ ಇರೋದು, ಇರಬೇಕಾಗಿರೋದಂದ್ರೆ ಇವರು ನಂಬರ್ ಜಾಸ್ತಿ ತೋರಿಸ್ತಿದ್ದಾರೆ ಅಂತ ಹೇಳ್ತಾ ಇರೋದು ಲಾಸ್ಟ್ 9 ಮಂತ್ಸ್ ರಿಲೇಟೆಡ್ ಆಗಿ ಆಡಿಟರ್ಸ್ ಹೇಳಿದ್ದಾರೆ. ಲಾಸ್ಟ್ 9 ಮಂತ್ಸ್ ಅಲ್ಲ, ಕಂಪನಿ ಸ್ಟಾರ್ಟಿಂಗಿಂದಾನು ಇಲ್ಲಿವರೆಗೂ ಇವರು ಪೋಸ್ಟ್ ಮಾಡಿರೋಂಥ ನಂಬರ್ಸ್ ರಿಲೇಟೆಡ್ ಆಗಿ ಮಾರ್ಕೆಟ್ಗೆ ಬರ್ತಿರೋಂಥ ಕ್ವಶನ್ಸು ಆ್ಯಂಡ್ ಕ್ರಿಯೇಟ್ ಆಗಿರೋಂಥ ಸೆಲ್ಲಿಂಗ್ ಪ್ರೆಷರ್, ಈವನ್ ಮ್ಯಾನೇಜ್ಮೆಂಟು ರಿಪೀಟೆಡ್ಲಿ ಕ್ಲಾರಿಫಿಕೇಶನ್ ಕೊಡ್ತಿದ್ರು ನಾವು ಮಾಡಿದ್ದೆಲ್ಲ ಕರೆಕ್ಟಾಗೇ ಇದೆ, ಎಲ್ಲೂ ತಪ್ಪು ಮಾಡಿಲ್ಲ ಅಂತ ಕ್ಲಾರಿಫಿಕೇಶನ್ ಕೊಡ್ತಿದ್ರು ಸ್ಟಾಕ್ ಪ್ರೈಸು ಸೆಲ್ಲಿಂಗ್ ಪ್ರೆಷರ್ ಅಂತೂ ಕಂಟ್ರೋಲ್ ಆಗ್ತಿಲ್ಲ. ನೆಕ್ಸ್ಟು ತೇಜಸ್ ನೆಟ್ವರ್ಕ್ ಬಗ್ಗೆ ಮಾತಾಡ್ಕೊಳ್ಳೋಣ. ಇವರು ಆಪ್ಟಿಕಲ್ ಡಿವೈಸಸ್ ಆ್ಯಂಡ್ ಡೇಟಾ ನೆಟ್ವರ್ಕಿಂಗ್ ಪ್ರಾಡಕ್ಟ್ನ ತಯಾರಿ ಮಾಡ್ತಾ ಇರ್ತಾರಲ್ವಾ. ಇವರು ಟೆಲಿಕಾಮ್ ಇಂಡಸ್ಟ್ರಿ ಆ್ಯಂಡ್ ಯುಟಿಲಿಟಿ ಡಿಫರೆನ್ಸ್ ನೆಟ್ವರ್ಕ್ಸಲ್ಲಿ ಇವರು ಯೂಸ್ ಮಾಡ್ತಿರ್ತಾರೆ. ಇದ್ರ ರಿಲೇಟೆಡ್ ಆಗಿ BSNL ಅವ್ರ ಹತ್ರದಿಂದ ಒಂದು ಬಿಗ್ ಆರ್ಡರ್ ಬರುತ್ತೆ ಅನ್ನೋ ಥರ ಅಪ್ಡೇಟ್ಸ್ ಬಂದಿರೋ ಕಾರಣವಾಗಿ ಇವತ್ತು ಸ್ಟಾಕ್ ಇಷ್ಟೊಂದು ಬೆಳೆದಿದೆ. BSNL ಅವರು ನಿಯರ್ಲಿ 24,556 crores ಹತ್ರ ಖರ್ಚು ಮಾಡಿ ಒಂದು ಬಿಗ್ ಆರ್ಡರ್ನ ರಿಲೀಸ್ ಮಾಡ್ತೀರ ಅನ್ನೋ ಥರ ಔಟ್ ಆಫ್ 24,556 crores BSNL ಅವರಿಂದ ಬರ್ತಿರೋಂಥ ಈ ಬಿಗ್ ಆರ್ಡರ್ನಲ್ಲಿ 13,000 crores ಹತ್ರ ನೆಟ್ವರ್ಕ್ ಗೇರ್ ಕಾಸ್ಟ್ ಇರುತ್ತೆ, ನೆಟ್ವರ್ಕ್ ಗೇರ್ ರಿಲೇಟೆಡ್ ಆಗಿ ಖರ್ಚು ಮಾಡ್ತಾರೆ ಅನ್ನೋ ಥರ. ಸೊ ಈ 13,000 crores ಅಂಡರ್ನಲ್ಲಿ ಯಾವುದಾದ್ರೂ ಖರ್ಚು ಮಾಡ್ತಿದ್ದಾರಲ್ವಾ ನೆಟ್ವರ್ಕ್ ಗೇರ್ ರಿಲೇಟೆಡ್ ಆಗಿ, ಇದರಲ್ಲಿ ತೇಜಸ್ ನೆಟ್ವರ್ಕ್ ಅವ್ರಿಗೂ ಬರುತ್ತಲ್ವ ಆರ್ಡರು. BSNL ಅವರು 1 lakh ಸೈಟ್ಸ್ನಲ್ಲಿ 4G ಡಿವೈಸಸ್ನ ಇನ್ಸ್ಟಾಲ್ ಮಾಡೋದಕ್ಕೋಸ್ಕರ ಹಣ ಅಂತೂ ಖರ್ಚು ಮಾಡ್ತಿದ್ದಾರೆ. ಇದಕ್ಕೆ ಕಾರಣವಾಗಿ ತೇಜಸ್ ನೆಟ್ವರ್ಕ್ ಅವರು ಲಾಭ ಪಡ್ತಾರೆ ಅನ್ನೋ ಥರ ಎಕ್ಸ್ಪೆಕ್ಟೇಷನ್ಸು. ಕೇವಲ ನೆಟ್ವರ್ಕ್ ಗೇರೆ ಈ 4G ರಿಲೇಟೆಡ್ ಆಗಿ ಗೇರ್ನ ಪ್ರೊವೈಡ್ ಮಾಡೋದೇ ಅಲ್ಲ, ಇದನ್ನು 10 years ಆ್ಯನ್ಯುವಲ್ ಮೇಂಟೆನೆನ್ಸ್ ಕಾಸ್ಟು ಈ ಆರ್ಡರ್ನಲ್ಲಿ ಇನ್ಕ್ಲೂಡ್ ಮಾಡಿರೋ ಥರ ಅಪ್ಡೇಟ್ಸ್ ಬರ್ತಿರೋ ಕಾರಣವಾಗಿ ಸ್ಟಾಕ್ ಇವತ್ತು ಇಷ್ಟೊಂದು ಗೇನ್ ಆಗಿದೆ. ನೆಕ್ಸ್ಟ್ ನಿಫ್ಟಿ ಆ್ಯಂಡ್ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆಂಟು. ನಿಫ್ಟಿ 17,970 to 17,950 ಈ ಲೆವೆಲಿಂದ ಏನಾದರೂ ನಾಳೆ ಡ್ರಾಪ್ ಆಗ್ತಾ ಇದ್ರೆ ನಾವು 17,880ನ ಸಪೋರ್ಟಾಗಿ ಗಮನಿಸಬಹುದು. ಇಲ್ಲಿಂದ ಟಾಪ್ ಸೈಡ್ ಮೂವ್ ಆಗ್ತಾ ಇದ್ರೆ 18,090 to 18,120 ಆ 30 ಪಾಯಿಂಟ್ ರೇಂಜ್ನ ಗಮನಿಸಿ. ನೆಕ್ಸ್ಟ್ ಬ್ಯಾಂಕ್ ನಿಫ್ಟಿ ಪ್ರೆಸೆಂಟ್ ಇರುವಂಥ ರೇಂಜ್ 41,620 ಬ್ರೇಕ್ ಆಗ್ತಾ ಇದ್ರೆ ನಾವು 41,350ನ ಗಮನಿಸಬಹುದು. ಇಲ್ಲಿಂದ ಟಾಪ್ ಸೈಡ್ ಮೂವ್ ಆಗ್ತಾ ಇದ್ರೆ 41,920ನ ರೆಸಿಸ್ಟೆಂಟ್ ಆಗಿ ಗಮನಿಸಬಹುದು. ಫ್ರೆಂಡ್ಸ್, ಆಪ್ಷನ್ ಚೈನ್ ಡೇಟಾ ಪ್ರಕಾರ ನೋಡ್ತಾ ಇದ್ರೆ 17,500 to 18,000 ಇದೇ ರೇಂಜ್ ನಮಗೆ ತುಂಬ ಡೇಸಿಂದ ಕಾಣಿಸಿದೆ ಅಲ್ವಾ. ಬಟ್ ಆದರೆ ನಾವು ಗಮನಿಸಿರೋಂಥ ರೇಂಜು 17,700 to 18,300. ರಿಸ್ಕ್ ತಗೋಬಹುದು ಅನ್ನೋರು ಇದನ್ನು ನೋಡಿ ಅಂತ ಹೇಳಿದ್ದೆ. ರಿಸ್ಕ್ ತಗೋಬಾರ್ದು ಅಂತ ಅನ್ನೋರು 17,500 to 18,200 ಇದನ್ನು ನೋಡಿ ಅಂತ ಮಾತಾಡಿದ್ದೆ. ಈಗ ಮಾರ್ಕೆಟು 18,000 ಹತ್ರ ಬಂದಿದೆ. ಬಟ್ ಆದರೂ ನಾವು ಟೆನ್ಷನ್ ತಗೋಬೇಕಾಗಿರೋಂಥ ರಿಕ್ವೈರ್ಮೆಂಟ್ ಇಲ್ಲ. 18,200 ಅಬೌವ್ ಕ್ಲೋಸ್ ಆದಾಗಲೇ ನಾವು ಅಂದ್ಕೊಂಡಿರೋಂಥ ರೆಸಿಸ್ಟೆಂಟ್ನ ಚೇಂಜ್ ಮಾಡೋಂಥ ಪ್ರಯತ್ನ ಮಾಡೋಣ. ಬಿಕಾಸ್ 18,200 ಅಬೌವ್ ಕ್ಲೋಸ್ ಆಗೋದು ಅನ್ನೋದು ಹಿಸ್ಟಾರಿಕಲ್ ಆಗಿ ನೋಡಿದಾಗ್ಲೂ ಒಂದು ಸಿಗ್ನಿಫಿಕೆಂಟು ಬಿಗ್ ಥಿಂಗ್. ಅದರಿಂದ 18,200 ಅಬೌವ್ ಕ್ಲೋಸ್ ಆಗದೇ ಇರೋವರೆಗೂ ನಾವು ರೆಸಿಸ್ಟೆಂಟ್ನ ಚೇಂಜ್ ಮಾಡಬೇಕಾಗಿರೋಂಥ ರಿಕ್ವೈರ್ಮೆಂಟ್ ಇಲ್ಲ. ಬಟ್ ಆ್ಯಸ್ ಆಫ್ ನೌ 17,700 to 18,200 ಈ 500 ಪಾಯಿಂಟ್ ರೇಂಜ್ನ ನಾವು ಕಂಟಿನ್ಯೂ ಮಾಡಬಹುದು. ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋದಲ್ಲಿ ನಾವು ಶೇರ್ ಮಾಡಿರೋಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲೈಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ಸ್ ಆ್ಯಕ್ಟಿವೇಟ್ ಮಾಡಿಕೊಳ್ಳಿ. ಈ ಡೇಟಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಯೂಸ್ ಆಗುತ್ತೆ. ಆ್ಯಂಡ್ ಕನ್ನಡದಲ್ಲಿ ಶೇರ್ ಮಾರ್ಕೆಟ್ ಬಗ್ಗೆ ತಿಳ್ಕೋಬೇಕನ್ನೋರಿಗೆ ತಪ್ಪದೇ ಶೇರ್ ಮಾಡಿ. ಥ್ಯಾಂಕ್ ಯು.